ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಅಪೌಷ್ಟಿಕತೆ ನಿವಾರಣೆ ಮತ್ತು ಶಾಲೆಯಿಂದ ಹೊರಗುಳಿಯುವ ಮಕ್ಕಳನ್ನು ಮಧ್ಯಾಹ್ನದ ವೇಳೆಗೆ ಮಕ್ಕಳನ್ನು ಆಕರ್ಷಿಸುವ ಉದ್ದೇಶದಿಂದ 2001ರಲ್ಲಿ ರಾಜ್ಯದಲ್ಲಿ ಬಿಸಿ ಊಟ ಯೋಜನೆ ಆರಂಭವಾಯಿತು. ಅಕ್ಷರ ದಾಸೋಹ ಯೋಜನೆಯಲ್ಲಿ ಈಗ ಕಳೆದ 2 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂತು. ಈ ಏನು ಅಕ್ಷರ ದಾಸೋಹ ಏನು ಬಿಸಿ ಊಟದಲ್ಲಿ ಮೊಟ್ಟೆಗಳನ್ನು ನೀಡಬೇಕು ಅಥವಾ ಬಾಳೆಹಣ್ಣನ್ನು ನೀಡಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿತು. ಇದು ಮಕ್ಕಳಿಗೆ ಸಾಕಷ್ಟು ಜನ ಮಕ್ಕಳನ್ನು ಶಾಲೆಗೆ ಮತ್ತು ಇದು ಮಕ್ಕಳಿಗೆ ಸಹ ಅವಶ್ಯವಾಗಿತ್ತು ಮತ್ತು ಪಾಲಕರು ಸಹ ಸ್ವಾಗತಿಸಿದರು. ಆದರೆ ಈಗಿರುವಂಥ ಸಮಯದಲ್ಲಿ ಒಂದಿಷ್ಟು ಶಿಕ್ಷಕರಿಗೆ ಅದರಲ್ಲೂ ಮುಖ್ಯ ಗುರುಗಳಿಗೆ ಆರ್ಥಿಕ ಹೊರೆಯಾಗುವಂಥ ಲಕ್ಷಣಗಳು ಕಾಣ್ತವೆ. ಯಾಕಂತ ಹೇಳಿದರೆ ಈಗ ಇತ್ತೀಚೆಗೆ ಏನು ಸರ್ಕಾರ ಒಂದು ಮಟ್ಟಿಗೆ ₹5.20 ನಿಗದಿ ಮಾಡಿದೆ. ಅದೇ ಹಣವನ್ನು ಅಲ್ಲಿಯ ಪಾಲಕರು ಮತ್ತು SDMC ಅವರ ಅಕೌಂಟ್ನಲ್ಲಿ ಏನು ಮುಖ್ಯ ಗುರುಗಳ ಅಕೌಂಟಿಗೆ ಮತ್ತು ಅಥವಾ ಇತ್ತೀಚೆಗೆ ಒಂದು ಆದೇಶವಾಗಿದೆ, ಅದು ಪೂರ್ಣವಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಏನು ಮುಖ್ಯ ಶಿಕ್ಷಕರಿಗೆ ಜವಾಬ್ದಾರಿಯನ್ನು ವಹಿಸಿರೋದು ಅವರ ಅಕೌಂಟಿಗೆ ₹5.20 ಮೊಟ್ಟೆಗಾಗಿ ನೀಡ್ತಾ ಇದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಗೆ ₹8 ಹಣ ದರ ಇದೆ. ಇಲ್ಲಿ ಸರಿಸುಮಾರು ₹2.5 ಶಿಕ್ಷಕರು ಮುಖ್ಯ ಶಿಕ್ಷಕರೇ ಭರಿಸಬೇಕಾಗಿದೆ ಅಥವಾ ಅದನ್ನು ಯಾವುದೋ ಒಂದು ಮೂಲದಿಂದ ಅದನ್ನು ಕಡಿತಗೊಳಿಸುವಂಥ ಇದೆ. ಇನ್ನು ಬಾಳೆಹಣ್ಣು ವಿಷಯಕ್ಕೂ ಸಹ ಸರ್ಕಾರ 2 ಬಾಳೆಹಣ್ಣಿಗೆ ₹6 ನಿಗದಿ ಮಾಡಿದೆ. ಆದರೆ ಇಲ್ಲಿ ಸಹ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿದೆ. ಈ ಕಾರಣಕ್ಕಾಗಿ ಕೆಲವು ಶಿಕ್ಷಕರು ಯಾವುದೋ ಸಣ್ಣ ಪುಟ್ಟ ಏನು ಕಡಿಮೆ ಸ್ವಲ್ಪ ಹೆಚ್ಚು ಮಕ್ಕಳಿರೋಂಥ ಶಿಕ್ಷಕರು ಹೇಗೋ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಆದರೆ ಕಡಿಮೆ ಮಕ್ಕಳಿರುವಂಥ ಶಾಲೆಗಳಲ್ಲಿ ಇದು ಭಾಳ ಕಷ್ಟ ಆಗ್ತಾ ಇದೆ. ಇದನ್ನು ಪರಿಷ್ಕರಣೆ ಮಾಡಲೇಬೇಕು. ಯಾಕಂತೇಳಿದರೆ ಈಗಿರುವಂಥ ಮಾರುಕಟ್ಟೆ ದರಕ್ಕೆ ಮೊಟ್ಟೆ ಮತ್ತು ಬಾಳೆಹಣ್ಣಿನ ದರವನ್ನು ಪರಿಷ್ಕರಣೆ ಮಾಡಿದರೆ ಮಾತ್ರ ಮಕ್ಕಳಿಗೆ ನಿಗದಿತ ಸಮಯಕ್ಕೆ ಮತ್ತು ಸಾಕಷ್ಟು ಕಡಿತಗೊಳಿಸದೇ ಇರುವಂಥ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡಬಹುದು ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಆದರೆ ಅದನ್ನು ನೇರವಾಗಿ ಯಾವುದೇ ಶಿಕ್ಷಕರು ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಹುಡ್ಕೊಂಡಿದ್ದಾರೆ. ಮೊಟ್ಟೆಗಳನ್ನು ಕಡಿಮೆ ಮಾಡ್ತಾರೆ ಅಥವಾ ಬೇರೆ ಬೇರೆ ಮೂಲದಿಂದ ಈಗ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈಗೇನಿರುವಂಥ ಮೊಟ್ಟೆ ದರ ಇದೆ ಆ ದರವನ್ನು ಪರಿಷ್ಕರಣೆ ಮಾಡಬೇಕು. ಅದನ್ನು ಆ ಪರಿಷ್ಕರಣೆ ಮಾಡಿದಾಗ ಮಾತ್ರ ಶಿಕ್ಷಕರಿಗೂ ಹೊರೆಯಾಗಿದೆ, ಮಕ್ಕಳಿಗೂ ಯಾವುದೇ ಕಡಿತವಿಲ್ಲದೆ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡುವಂಥ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಪರಿಷ್ಕರಣೆಗೆ ಮಾಡಬೇಕು. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 2 ಲಕ್ಷಕ್ಕೂ ಅಧಿಕ ಮಕ್ಕಳು ಏನು ಬಿಸಿ ಊಟದಲ್ಲಿ ಗುರಿ ಹೊಂದಿದೆ. ಅದರಲ್ಲಿ 1.78 ಲಕ್ಷ ಮಕ್ಕಳು ಬಿಸಿ ಊಟ ಇರ್ತಾರೆ. ಅದರಲ್ಲಿ 1.44 ಲಕ್ಷ ಮಕ್ಕಳು ಮೊಟ್ಟೆಯನ್ನು ತಿಂತಾರೆ. 33,000ದಷ್ಟು ಮಕ್ಕಳು ಬಾಳೆಹಣ್ಣು ತಿಂತಾರೆ. ಅಂದರೆ ಬಹುತೇಕರು ಮೊಟ್ಟೆಯನ್ನು ಇಷ್ಟಪಡುವಂಥ ಮಕ್ಕಳಿಗೆ ಮೊಟ್ಟೆ ದರ ಹೆಚ್ಚಾಗಿರುವಂಥದ್ದು ಸಹ ಇಲ್ಲಿ ಮತ್ತು ಇಲ್ಲಿಯ ಶಿಕ್ಷಕರಿಗೆ ಒಂದಿಷ್ಟು ಪರದಾಡುವಂಥ ಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದ್ದು ಅತ್ಯವಶ್ಯಕವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಮೊಟ್ಟೆ ಅಥವಾ ಬಾಳೆಹಣ್ಣು ನೀಡುವಂಥ ಒಂದು ವ್ಯವಸ್ಥೆ ಇತ್ತು. ಸರ್ಕಾರ ನಿಗದಿಪಡಿಸಿದ ಮೊಟ್ಟೆಯ ದರ ₹500 ಆದರೆ ಮಾರ್ಕೆಟ್ ದರ ₹7ರಿಂದ ₹8 ಇದೆ. ಇದನ್ನು ನಿಭಾಯಿಸಲಿಕ್ಕೆ ಮುಖ್ಯ ಶಿಕ್ಷಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹೀಗಾಗಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಸರ್ಕಾರ ಇತ್ತ ಗಮನ ಹರಿಸಿ ಮೊಟ್ಟೆಯ ದರಕ್ಕೆ ಸೂಕ್ತವಾದಂಥ ಒಂದು ಇಲಾಖೆ ಆದೇಶ ಹೊರಡಿಸಿ ಮುಖ್ಯ ಶಿಕ್ಷಕರಿಗೆ ಒಂದು ಉತ್ತಮ ರೀತಿಯಲ್ಲಿ ಮೊಟ್ಟೆ ನೀಡುವಂಥ ಒಂದು ವ್ಯವಸ್ಥೆಗೆ ಅನುಕೂಲ ಮಾಡಬೇಕಂತ ನಾನು ಆಗ್ರಹಿಸ್ತಾ ಇದ್ದೇನೆ. ತತ್ತಿದ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ₹2.80 ಹೆಚ್ಚುವರಿ ಆಗಿದೆ. ಇವರು ಗೌರ್ಮೆಂಟ್ನವ್ರು ಕೊಡೋದು ₹6.20, ಬಟ್ ಇಲ್ಲಿ ಹೊರಗಡೆ ಬರ್ತಾ ಇರೋದು ₹8. ಹಾಗಾಗಿ ₹2.80 ಜಾಸ್ತಿ ಆಗ್ತಾಯಿದೆ ರೇಟು. ಅದು ಕೂಡ ಸರ್ಕಾರನ ಭರಿಸ್ಬೇಕಾಗುತ್ತೆ. ಆಮೇಲೆ ಬಾಳೆಹಣ್ಣು, ಇವಾಗ ಬಾಳೆಹಣ್ಣು ₹6 ಗೌರ್ಮೆಂಟ್ ಕೊಡ್ತಾಯಿದೆ, 50 ಪೈಸೆ ಎಕ್ಸ್ಟ್ರಾ ಸರ್ ಮುಖ್ಯೋಪಾಧ್ಯಾಯರು ಕೊಡ್ತಾಯಿದ್ದಾರೆ. ಅದರಲ್ಲಿ 50 ಪೈಸೆ ಅಂದರೆ ಟೋಟಲ್ ₹2.80, ₹3.80 ಅದು ಎಕ್ಸ್ಟ್ರಾ ಆಗುತ್ತೆ ಸರ್. ಡೈಲಿ ಒಂದು ಹುಡುಗರಿಗೆ ಅದು ಒಬ್ರಿಗೆ ತತ್ತಿ ಕೊಡಬೇಕು, ಒಬ್ರಿಗೆ ಬಾಳೆಹಣ್ಣು ಕೊಡಬೇಕು. ಅದು ಪೌಷ್ಟಿಕಾಹಾರ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಪಾಲಕರು ಯಾರು ಕೇಳೋಂಗಿಲ್ಲ. ಅದು ಮಾಡಲೇಬೇಕು. ಅದು ಪೌಷ್ಟಿಕಾಹಾರ ಅಂತಂದೇಳಿ ಒಂದು ರೀತಿ ಚೆನ್ನಾಗಿರುತ್ತೆ ಕೊಟ್ಟರೆ.
ಕೊಳ್ಳಿಲ್ಲ ಅಂದರೆ ನಡೆಯಂಗಿಲ್ಲ. ಹಂಗಾಗಿ ಇದು ಹೆಚ್ಚುವರಿ ಹಣ ಮುಖ್ಯೋಪಾಧ್ಯಾಯರು ಒಂದು ದಿನಕ್ಕೆ ಡೈಲಿ 500ರಿಂದ 600 ರೂಪಾಯಿ ಅವ್ರ ಜೇಬಿಗೆ ಕತ್ತರಿ ಆಗ್ತಾಯಿದೆ. ಹಾಗಾಗಿ ಅವ್ರು ಹೆಚ್ಚುವರಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಸರ್ಕಾರ ಏನಾದರೂ ಒಂದು ಪರಿಹಾರ ಕೊಡಬೇಕಂತೇಳಿ ಕೇಳ್ಕೊಂತೀವಿ. ಓಕೆ. ಶರಣಪ್ಪ ಚಲಪೂರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.